ಕ್ಲಿಯನ್ ಫರ್ಟಿಲೈಸರ್ಸ್ ಇಂದ ಶಶಿಕುಮಾರ್ ಮಾತಾಡ್ತಿರೋದು. ಇದೇ ಬಟ್ಲಳ್ಳಿ ಪಕ್ಕದಲ್ಲಿ ಒಂದು ಎಮ್ಮಲ್ಪಡಿ ಅಂತ ಇದೆ. ಇಲ್ಲಿ ಆಲ್ಮೋಸ್ಟ್ ಒಂದು 14 ಎಕರೆಗೆ ಯೂಸ್ ಮಾಡಿದ್ದಾರೆ ನಮ್ಮ ಪ್ರಾಡಕ್ಟ್ಸ್. ಯಾವ ತರ ಯೂಸ್ ಮಾಡಿದ್ದಾರೆ ಮತ್ತೆ ಹಿಂದಿನ ಬ್ಯಾಚ್ ಹಿಂದಿನ ವರ್ಷ ಯಾವ ತರ ಯೂಸ್ ಮಾಡಿದ್ರು, ಹಿಂದಿನ ವರ್ಷ ಯೂಸ್ ಮಾಡಿದ್ರಿ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಾಧರಪ್ಪ ಅಂತ. ಇದು ಆಕ್ಚುಲಿ ಒಂದು ಹೇಳ್ತೀನಿ, ಇದು ಬಟ್ಲಳ್ಳಿ ಆದಿಬೈರೇಶ್ವರ ಶಾಪ್. ಇದು ಅವರು ಓನರ್ ವೆಂಕಟರೆಡ್ಡಿ ಅಂತ. ಅವರು ಮಾಲೀಕತ್ವದಲ್ಲಿ ಇವರು ಕೆಲಸ ಮಾಡ್ತಾ ಇದಾರೆ. ಇವ್ರದೇ ಎಲ್ಲ ಇನ್ಚಾರ್ಜ್. 14 ಎಕರೆನು ಇವರೇ ನೋಡ್ಕೊಂತಾರೆ. ಇವರೇ ನೋಡ್ಕೊಂಡು ಎಲ್ಲ ಕೆಲಸ ಮಾಡಿಸ್ತಾರೆ. ನೀವೇ ಕೆಲಸ ಮಾಡಿಸ್ತೀವಿ. ನಿಮ್ಮ ಹೆಸರು? ಗಂಗಾಧರಪ್ಪ ಅಂತ. ಗಂಗಾಧರಪ್ಪ. ಇದು ಬಿಟ್ಟಿದ್ರಲ್ಲ, ಇದನ್ನ ಗಂಗಾಧರಪ್ಪರೇ, ಇದನ್ನ ಬಿಟ್ಟಾಗ ಒಂದರಿಂದ ಬಿಟ್ರ ಹೆಂಗೆ? ಫಸ್ಟ್ 1 2 3 4 ಅಂತ ಇದೆಯಲ್ಲ, ಅದು ನಮ್ಗೆ ಓದೋದಿಲ್ಲ. ತಂದು ನಿಮ್ಮ ಯಜಮಾನ್ರು ಕೊಟ್ರೆ ನಾವು ಬಿಡ್ತೀವಿ ಅಷ್ಟೇ ಸರ್. ರಿಸಲ್ಟ್ ಹೆಂಗಿದೆ? ರಿಸಲ್ಟ್ ಚೆನ್ನಾಗೈತೆ ಸರ್. ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗೈತೆ. ಇದು ಮತ್ತೆ ಗೊಬ್ಬರಗಳು ಬಿಡ್ತಾ ಅದು ಬಿಡ್ತಾ ಇದ್ವಿ ಸರ್. ಇದು ಚೆನ್ನಾಗಿ ರಿಸಲ್ಟ್ ಐತೆ. ಚೆನ್ನಾಗಿ ರಿಸಲ್ಟ್ ಐತೆ. ನೋಡ್ಕೊಂಡು ಎಲ್ಲ ಬೇರೆಯವರು ಇಲ್ಲ, ಈ ಪಕ್ಕದಲ್ಲಿ ಯಾರು ಇಲ್ಲ, ನಮ್ದೇ ರಿಸಲ್ಟ್ ಚೆನ್ನಾಗಿ ಬರ್ತಾವ. ಬೇರೆಯವರು ಬಿಟ್ಟಿದ್ದಾರೆ. ಬೇರೆಯವ್ರು ಬಿಟ್ಟಾರೋ ಏನೋ ನಮ್ಗೆ ಗೊತ್ತಿಲ್ಲ. ನಾವ್ ಬಿಡ್ತಾ ಇದ್ವಿ, ನಮ್ದು ರಿಸಲ್ಟ್ ಚೆನ್ನಾಗೈತೆ. ಎಷ್ಟು ಎಕರೆಗೆ ಯೂಸ್ ಮಾಡಿದ್ದಾರೆ? ಇದು 14 ಎಕರೆಗೆ ಯೂಸ್ ಮಾಡ್ತಾ ಇದ್ವಿ. 14 ಎಕರೆ. ಅದಕ್ಕೆ ಮುಂಚೆ ಲಾಸ್ಟ್ ಸೀಸನ್ ಅದು ಅವಾಗ ಮಾಡಿದ್ದು, ಅದು ಒಂದು 10 ಎಕರೆ ಮಾಡಿದ್ದು. 10 ಎಕರೆ ಮಾಡಿದ್ದು. ಅದು ಚೆನ್ನಾಗಿ ಬಂದಿತ್ತಾ? ಬಂದಿತ್ತು ಸರ್, ತುಂಬಾ ಚೆನ್ನಾಗಿ ಬಂದಿತ್ತು. ಬಂದಿತ್ತು. ರಿಸಲ್ಟ್ ಚೆನ್ನಾಗೈತೆ ರೈತರಿಗೆ ಹೇಳೋದಕ್ಕೆ. ಹೌದು ಸರ್, ಚೆನ್ನಾಗಿ. ಹೇಳಿದ್ರೆ ಏನೂ ಇಲ್ಲ, ಹೇಳಿ ಅದಕ್ಕೆ ನಿಧಾನಕ್ಕೆ ಹೇಳಿದ್ರೆ ಏನೂ ಇಲ್ಲ. ನಿಧಾನಕ್ಕೆ ನಾವು ಯೂಸ್ ಮಾಡ್ತಾ ಇದ್ವಿ, ನಾವ್ ಹೇಳ್ತಾ ಇದ್ದೀವಿ. ಧೈರ್ಯ ಕೊಡ್ಬೋದು ಸರ್. ಅದಕ್ಕೆ ಕೊಡ್ಬೋದು. ರೈತರು ಯೂಸ್ ಮಾಡ್ರಿ ಅಂತ ಹೇಳಿ. ಮಾಡಿ ಸರ್, ಎಲ್ಲ ಯೂಸ್ ಮಾಡಿ. ನಾವೆಲ್ಲ ಯೂಸ್ ಮಾಡಿ ನೋಡ್ತಾ ಇದ್ದೀವಿ. ನಮ್ ಬೆಲೆ ನೋಡಿ, ನಮ್ಮ ಗಿಡ ನೋಡಿ ನೀವು ಯೂಸ್ ಮಾಡಿ. ಚೆನ್ನಾಗಿ ಈಲ್ಡ್ ಬಂದೈತೆ. ಕಾಯಿ ಎರಡನೇ ಊರಿನ ಎರಡನೇ ಅಂಬೆ ಕಟ್ತಾ ಇನ್ನ ಫ್ಲವರಿಂಗ್ ಸ್ಟೇಜ್. ಕಾಯಿ ಪಿಂದ ಈಗ ಸ್ಟಾರ್ಟ್ ಆಗಿದೆ. ಮತ್ತೆ ಇದು ಗಜ್ಜಿಗೆ ಯೂಸ್ ಮಾಡಿದ್ರಲ್ಲ, ಇದು ಹೆಂಗಿತ್ತು? ಅದು ಗಜ್ಜಿ ಕಂಟ್ರೋಲ್ ಆಗೈತೆ ಸರ್. ಫ್ರೈ ಮಾಡಿದ್ದು ಸರ್. ಎಲ್ಲಿ ಇದು ಬಂದಿಲ್ಲ? ಏನು ಇಲ್ಲ. ಕಪ್ ಚುಕ್ಕೆ ಏನಾದ್ರು ಎಲ್ಲಿ ಕಾಣಿಸ್ತಾ ಇಲ್ಲ? ಗಜ್ಜಿ ಏನಾದ್ರು ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಏನು ಇಲ್ಲ ಸರ್. ಒಂದ್ಸರಿ ಸ್ಪ್ರೇ ಮಾಡಿದ್ದಾರೆ. ಅರ್ಲಿ ಸ್ಟೇಜ್ ಅಲ್ಲಿ ಮಾಡ್ಕೊಂಡ್ರೆ ಯಾವ್ದೇ ಗಜ್ಜಿ ಆಗ್ಲಿ, ಲೈಟ್ ಎಲ್ಲ ಯಾವ್ದು ಬರೋದಿಲ್ಲ. ಚಿಗುರೆಲ್ಲ ಚೆನ್ನಾಗಿ ಬರುತ್ತೆ. ಚಿಗುರು ಚೆನ್ನಾಗಿ ಬರ್ತದೆ. ಚಿಗುರು ಚೆನ್ನಾಗಿ ಬರುತ್ತೆ. ಮೇನ್ ಗಜ್ಜಿ ಕಂಟ್ರೋಲ್ ಆಗುತ್ತೆ. ಕಾಯಿ ಚೆನ್ನಾಗಿ ಹಿಡ್ಕೊಂತತೆ. ಎಷ್ಟೇ ಮಳೆ ಬರ್ಲಿ ಗಜ್ಜಿ ಅನ್ನೋದು ಇರೋದಿಲ್ಲ. ಮೇನ್ ಕಾಯಿ ಹಿಡ್ಕೊಂತ ಯಾವ್ದು ಫ್ಲವರ್ ಡ್ರಾಪ್ ಆಗ್ತಾ ಇಲ್ಲ. ಚೆನ್ನಾಗೈತೆ. ನೀವು ಒಂದ್ಸರಿ ಒಂದ್ ಎಕರೆಗೆ 200 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಒಂದ್ಸರಿ ಸ್ಪ್ರೇ ಮಾಡಿ, ನೀವೇ ನೋಡ್ತೀವಿ ರಿಸಲ್ಟ್. ಅರ್ಲಿ ಸ್ಟೇಜ್ ಅಲ್ಲೇ ತುಂಬಾ ರಿಸಲ್ಟ್ ಬರುತ್ತೆ ಇದು. ಥ್ಯಾಂಕ್ ಯು. ನೀವು ಯೂಸ್ ಮಾಡಿದಕ್ಕೆ ಬೇರೆಯವ್ರಿಗೆ ಹೇಳಿ. ನಮ್ಮ ವೆಂಕಟರೆಡ್ಡಿ ಸರ್ಗೆ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಹೇಳ್ತೀವಿ. ಯೂಸ್ ಮಾಡಿದಕ್ಕೆ 14 ಎಕರೆ ಯೂಸ್ ಮಾಡಿ ಸುಮಾರು ಏನಿಲ್ಲ ಅಂದ್ರೂ ಲಾಸ್ಟ್ 120 ಕ್ಯಾನ್ 105 ಕ್ಯಾನ್ ಯೂಸ್ ಮಾಡಿದ್ದಾರೆ. ಇವಾಗ 100 ಕ್ಯಾನ್ ತನಕ ಯೂಸ್ ಮಾಡಿದ್ದಾರೆ. ನಮ್ದು MC1 ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್.